ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 30ನೇ ಅಧ್ಯಾಯದ ಷಷ್ಠಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದಕ್ಷ ಶಾಪ ವರ್ಣನೆ, ದಕ್ಷ ಪ್ರಜಾಪತಿಯ ಜನನ, ಸತೀದೇವಿಯ ಉತ್ಪತ್ತಿ, ರುದ್ರದೇವನ ವಿವಾಹ, ಸತೀದೇವಿಯ ದೇಹತ್ಯಾಗ, ಈಶ್ವರನ ಶಾಪ, ಪುನಃ ದಕ್ಷನ ಜನನ, ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಮುಂದುವರಿಸಿ ಹೇಳುತ್ತಾರೆ, ವೀರಭದ್ರನಿಂದ ಯಾಗವು ನಾಶವಾಗಲು
ದಕ್ಷ, ಬ್ರಹ್ಮ, ದೇವತೆಗಳು, ಯಜಮಾನ ಇವರೇ ಮೊದಲಾದವರು ಮೃಗಗಳ ರೂಪಗಳನ್ನು ಹೊಂದಿ ಓಡಿ ಹೋಗಲು ಯತ್ನಿಸಿದರು. ಆಗ ಜ್ಞಾನಿಯಾದ ವೀರಭದ್ರನು ಅದನ್ನು ಅರಿತು ಅವರ ತಲೆಗಳನ್ನು ಛೇದಿಸಲು ಯತ್ನಿಸಿದನು. ಅದನ್ನರಿತ ದಕ್ಷನು ಭಯಭ್ರಾಂತನಾಗಲು ವೀರಭದ್ರನು ಕಾಲಿನಿಂದ ದಕ್ಷನ ತಲೆಯ ಮೇಲೆ ಒದ್ದನು. ಮುಪ್ಪಿನಿಂದ ಪೀಡಿತನಾದ ದಕ್ಷನು ಭೂಮಿಯಲ್ಲಿ ಬಿದ್ದನು. ಆಗ ಸಮಸ್ತರಾದ ದೇವತೆಗಳು ಅವನ ಪಾಶಕ್ಕೆ ಸಿಲುಕಿದರು. ಆಗ ದೇವತೆಗಳೆಲ್ಲರೂ ಮಹಾತ್ಮನೂ ಮಹಾಪರಾಕ್ರಮಿಯೂ ಆದ ರುದ್ರದೇವನ ಬಳಿಗೆ ಹೋಗಿ, ಎಲೈ ಸ್ವಾಮಿಯಾದ ವೀರಭದ್ರನೇ, ಭೃತ್ಯರಾದ ನಮ್ಮ ಅಪರಾಧಗಳನ್ನು ಕ್ಷಮಿಸು, ಪ್ರಸನ್ನನಾಗು ಎಂದು ಬೇಡಿಕೊಂಡರು. ಆಗ ಬ್ರಹ್ಮಾದಿ ದೇವತೆಗಳು ದಕ್ಷ ಪ್ರಜಾಪತಿಯೊಡನೆ ವೀರಭದ್ರನ ಬಳಿಗೆ ಹೋಗಿ, ತಾವು ಯಾರು, ಹೀಗೆ ಮಾಡಲು ಕಾರಣವೇನು ಎಂದು ಬೇಡಿಕೊಂಡರು. ಆಗ ವೀರಭದ್ರನು ಹೇಳುತ್ತಾನೆ, ನಾನು ದೇವತೆಯೂ ಅಲ್ಲ, ಸೂರ್ಯನೂ ಆಗಿಲ್ಲ, ಭೋಜನಕ್ಕೂ ನೋಟಕ್ಕೂ ಬಂದವನಲ್ಲ, ಕುತೂಹಲದಿಂದಲೂ ಬಂದಿಲ್ಲ. ದಕ್ಷಬ್ರಹ್ಮನ ಯಾಗವನ್ನು ನಾಶ ಮಾಡುವುದಕ್ಕಾಗಿ ಬಂದಿರುವೆನು. ನನ್ನ ನಾಮವು ವೀರಭದ್ರನೆಂದಿದೆ. ಕುಪಿತನಾದ ಪರಮೇಶ್ವರನು ನನ್ನನ್ನು ಇಲ್ಲಿಗೆ ಕಳುಹಿಸಿರುವನು ಎಂದು ಹೇಳಿದನು. ಈಕೆಯು ಉಮಾದೇವಿಯ ಕೋಪದಿಂದ ಉದ್ಭವಿಸಿದ ಭದ್ರಕಾಳಿಯಾಗಿರುವಳು. ದೇವದೇವನಾದ ಈಶ್ವರನು ಈಕೆಯನ್ನು ಯಜ್ಞ ದರ್ಶನಕ್ಕಾಗಿ ಕಳುಹಿಸಿಕೊಟ್ಟಿರುವನು ಎಂದನು. ಎಲೈ ರಾಜೇಂದ್ರನಾದ ದಕ್ಷನೇ, ದೇವದೇವನಾದ ಉಮಾಪತಿಗೆ ಶರಣಾಗತನಾಗು. ದೇವತೆಗಳ ವರಕ್ಕಿಂತಲೂ ರುದ್ರದೇವನ ಕೋಪವೇ ಉತ್ತಮವೆಂದು ಹೇಳುವರು. ಆ ವೀರಭದ್ರನ ಮಾತನ್ನು ಕೇಳಿ ಧರ್ಮಿಷ್ಠನಾದ ದಕ್ಷನು ದೇವೇಶನೂ ಶೂಲಪಾಣಿಯೂ ಆದ ಮಹೇಶ್ವರನನ್ನು ಸ್ತೋತ್ರಗಳಿಂದ ಸಂತೋಷಪಡಿಸಿದನು. ಯಾಗವು ನಾಶವಾಗಲು ಬ್ರಾಹ್ಮಣರು ಓಡಿಹೋದರು. ಭಯಂಕರವಾದ ಅಗ್ನಿ ಮತ್ತು ಮೃಗ ಇವುಗಳಿಂದ ಯಾಗಶಾಲೆಯು ವ್ಯಾಪ್ತವಾಗಲು ವೀರಭದ್ರನ ಭಟರು ಶೂಲಗಳಿಂದ ಪರಿಚಾರಕರನ್ನು ಚುಚ್ಚುತ್ತಲೂ ಯೂಪಸ್ತಂಭಗಳನ್ನು ಕೀಳುತ್ತಲೂ ಹೊಡೆಯುತ್ತಲೂ ಇದ್ದರು. ಆ ಯಾಗಮಂಟಪದ ಮೇಲ್ಭಾಗದಲ್ಲಿ ಮಾಂಸಾಪೇಕ್ಷಿಗಳಾದ ಹದ್ದುಗಳು ಹಾರಾಡುತ್ತಿದ್ದವು. ಅವುಗಳ ಪಕ್ಷಗಳ ಹೊಡೆತದಿಂದ ನರಿಗಳು ಅರಚುತ್ತಿದ್ದವು. ಆಗ ಪ್ರಾಣಾಪಾನಾದಿಗಳನ್ನು ತಡೆದು ಸರ್ವತ್ರ ದೃಷ್ಟಿಯನ್ನು ಬೀರುವವನು, ಶತ್ರುನಾಶಕನು, ಚಂದ್ರ ಸೂರ್ಯ ಸಮಾನ ತೇಜಸ್ಕನು, ಪ್ರಳಯಾಗ್ನಿ ಸಮಾನನೂ ಆದ ದೇವೇಶನು ಅಗ್ನಿಕುಂಡದಿಂದ ಬೇಗನೆ ಮೇಲಕ್ಕೆದ್ದನು. ಅನಂತರ ಭಗವಂತನಾದ ಈಶ್ವರನು ಮಂದಹಾಸದಿಂದ ಕೂಡಿ ದಕ್ಷನನ್ನು ನೋಡಿ, ನಿನ್ನ ಅಜ್ಞಾನದಿಂದ ಯಾಗವು ನಷ್ಟವಾಯಿತು. ಈಗ ನಿನಗೆ ಜ್ಞಾನೋದಯವೂ ನನ್ನಲ್ಲಿ ಪ್ರೀತಿಯೂ ಉಂಟಾಗಿದೆ. ನಿನ್ನ ಭಕ್ತಿಗೆ ಮೆಚ್ಚಿದೆನು. ನನ್ನಿಂದ ನಿನಗೆ ಏನಾಗಬೇಕು ಹೇಳು ಎಂದನು. ಮತ್ತು ದೇವತೆಗಳ ಗುರುಗಳ ಮೂಲಕ ಈ ವಿಷಯಗಳನ್ನು ಅವನಿಗೆ ತಿಳಿಸಿದನು. ಆಗ ದಕ್ಷ ಪ್ರಜಾಪತಿಯು ಭೀತನೂ ಶಂಕಿತನೂ ಕಂಪಿತನೂ ಅಶ್ರುಬಿಂದುಗಳಿಂದ ಪೂರ್ಣವಾದ
ನೇತ್ರಗಳುಳ್ಳವನೂ ಆಗಿ ಕೈಗಳನ್ನು ಮುಗಿದುಕೊಂಡು ದೇವನಿಗೆ ಇಂತೆಂದನು. ಎಲೆ ಸ್ವಾಮಿಯೇ, ನೀನು ಪ್ರಸನ್ನನೂ ನಾನು ನಿನಗೆ ಪ್ರಿಯನೂ ಅನುಗ್ರಾಹ್ಯನೂ ವರಾರ್ಹನೂ ಆಗಿದ್ದರೆ ಈಗ ನನ್ನ ಯಾಗದಲ್ಲಿ ನಿನ್ನ ಭೃತ್ಯರು ಯಾವ ಪದಾರ್ಥಗಳನ್ನು ತಿಂದು ಕುಡಿದು ತೇಗಿ ಚೆಲ್ಲಿ ಚೂರ್ಣ ಮಾಡಿ ನಾಶ ಮಾಡಿರುವರೋ, ಬಹುಕಾಲದಿಂದ ಸಂಪಾದಿತವೂ ಬಹು ಪ್ರಯತ್ನ ಸಾಧಿತವೂ ಆದ ಅಂತಹ ಯಜ್ಞದ ವಸ್ತುಗಳೆಲ್ಲವೂ ವ್ಯರ್ಥವಾಗದೆ ಸಾರ್ಥಕಗಳಾಗಬೇಕೆಂಬ ವರವನ್ನು ಕೊಡು. ಇದನ್ನೇ ನಾನು ಬೇಡುವುದು ಎಂದು ದಕ್ಷನು ಹೇಳಿದನು. ಅಷ್ಟೈಶ್ವರ್ಯವಂತನೂ ತ್ರಿನೇತ್ರನೂ ಆದ ಈಶ್ವರನು ನಿನ್ನ ಯಾಗದಲ್ಲಿ ನಷ್ಟವಾದ ಪದಾರ್ಥಗಳೆಲ್ಲವೂ ಪೂರ್ವದಂತೆಯೇ ಸಿದ್ಧವಾಗಲೆಂದು ವರವನ್ನು ಕೊಟ್ಟನು. ಆಗ ದಕ್ಷ ಪ್ರಜೇಶ್ವರನು ಧರ್ಮ ನಿಯಾಮಕನೂ ತ್ರಿನೇತ್ರನೂ ಆದ ಮಹಾದೇವನಿಗೆ ವಂದನೆಗಳನ್ನು ಅರ್ಪಿಸಿದನು. ಅನಂತರ ದಕ್ಷೇಶ್ವರನು ಮಂಡಿಗಳನ್ನು ನೆಲಕ್ಕೆ ಊರಿ ನಮಸ್ಕಾರ ಮಾಡಿ ಈಶ್ವರನಿಂದ ಈ ವಿಧವಾದ ವರವನ್ನು ಪಡೆದು ವೃಷಭಧ್ವಜನಾದ ಮಹಾದೇವನನ್ನು 1008 ನಾಮಗಳಿಂದ ಸ್ತೋತ್ರಗಳನ್ನು ಮಾಡಿದನು. ದಕ್ಷ ಪ್ರಜೇಶನು ಹೇಳುತ್ತಾನೆ, ದೇವೇಶನು ದೈತ್ಯ ಬಲನಾಶಕನು ದೇವೇಂದ್ರನು ಅಮರೋತ್ತಮನು ದೇವದಾನವ ಪೂಜಿತನು ಈಶನೂ ಆದ ನಿನಗೆ ನಮಸ್ಕಾರಗಳು. ಸಹಸ್ರ ನೇತ್ರನು ವಿರೂಪಾಕ್ಷನು ತ್ರಿನೇತ್ರನು ಕುಬೇರ ಪ್ರಿಯನು ಎಲ್ಲೆಲ್ಲಿಯೂ ವ್ಯಾಪ್ತಗಳಾದ ಕೈ ಕಾಲುಗಳು ನೇತ್ರ ಶಿರಸ್ಸು ಮುಖ ಇವುಗಳುಳ್ಳವನೂ ಆದ ನೀನು ಈ ಲೋಕದಲ್ಲಿ ಸರ್ವವನ್ನೂ ಆವರಿಸಿಕೊಂಡಿರುತ್ತೀಯೆ ಎಂದು ಹೊಗಳಿದನು. ಶಂಖುವಿನಂತೆ ದೀರ್ಘವೂ ಅತಿ ವಿಶಾಲವೂ ಕುಂಭದಂತೆ ವಿಕೃತವೂ ಗಜ ಗೋವುಗಳ ಕರ್ಣದಂತೆ ಮಹತ್ತೂ ಹಸ್ತದಂತೆ ಉದ್ದವೂ ಆದ ಶ್ರೋತ್ರಗಳುಳ್ಳವನು ಸಮುದ್ರವಾಸಿಯೂ ಆದ ನಿನಗೆ ನಮಸ್ಕಾರಗಳು. ಗಾಯತ್ರಿಯನ್ನು ಮಾಡುವವರು ನಿನ್ನನ್ನು 100 ಉದರ ನಾಭಿ ರಸನ ಮತ್ತು ಮುಖ ಇವುಗಳುಳ್ಳವನನ್ನಾಗಿ ಪೂಜಿಸುವರು. ನಾನಾ ರೀತಿಯಾಗಿಯೂ ವರ್ಣಿಸುತ್ತಾರೆ. ಎಲೆ ಈಶ್ವರನೇ, ನೀನು ದೇವದಾನವ ರಕ್ಷಕನೂ ಬ್ರಹ್ಮರೂಪಿಯೂ ಇಂದ್ರನು ಮೂರ್ತೀಶನೂ ಮಹಾಮೂರ್ತಿಯೂ ಸಮುದ್ರ ಜಲಧಾರಿಯೂ ಆಗಿರುತ್ತೀಯೆ. ಗೋವುಗಳು ಗೋಷ್ಠದಲ್ಲಿ ವಾಸಿಸುವಂತೆ ಸಮಸ್ತ ದೇವತೆಗಳು ನಿನ್ನಲ್ಲಿ ವಾಸಿಸುತ್ತಾರೆ. ನಿನ್ನ ಶರೀರವಾದರೂ ಚಂದ್ರ ಸೂರ್ಯ ಜಲ ಅಗ್ನಿ ವಿಷ್ಣು ಬ್ರಹ್ಮ ಬೃಹಸ್ಪತಿ ಇವರಿಗೆ ಆಶ್ರಯವಾಗಿರುತ್ತದೆ. ಮತ್ತು ನೀನು ಕ್ರಿಯಾರೂಪಿಯೂ ಕಾರಣಾಶ್ರಯನೂ ಕರ್ತನೂ ಕರಣನೂ ಆಗಿರುತ್ತೀಯೆ. ಎಲೆ ಭಗವಂತನೇ, ನೀನು ಅಸದ್ರೂಪನೂ ಸದಸದ್ರೂಪಿಯೂ ಸಮರ್ಥನೂ ಅವ್ಯಯನೂ ಭವನೂ ರುದ್ರನೂ ಸುಖಪ್ರದನೂ ವರದನೂ ಪಶುಪತಿಯೂ ಅಂಧಕಾಂತಕನೂ ತ್ರಿಜಟಿಯೂ ತ್ರಿಶೀರ್ಷನೂ ತ್ರಿಶೂಲಧಾರಿಯೂ ಮುಕ್ಕಣ್ಣನೂ ತ್ರಿನೇತ್ರನೂ ತ್ರಿಪುರ ಸಂಹಾರಕನೂ ಕ್ರೂರನೂ ಮುಂಡನೂ ಪ್ರಚಂಡನೂ ಧಾರಕನೂ ಆಗಿರುತ್ತೀಯೆ. ಇಂತಹ ನಿನಗೆ ನಮಸ್ಕಾರಗಳು. ಕಂಜರಿಯಲ್ಲಾಸಕ್ತವಾದ ಕಿವಿಗಳುಳ್ಳವನೂ ದಂಡಧಾರಿಯೂ ಮುಂಡನೂ ಮೋಟಾದ ಕೇಶಗಳುಳ್ಳವನೂ ವಿಕಾರಿಯೂ ಆದ
ನಿನಗೆ ನಮಸ್ಕಾರಗಳು. ಕೆಂಪು ವರ್ಣವುಳ್ಳವನು, ಧೂಮ್ರವರ್ಣನು, ನೀಲಕಂಠನು, ಅಪ್ರತಿಮ ರೂಪನು, ಮಂಗಳಾಂಗನು, ಸೂರ್ಯರೂಪನು, ಸೂರ್ಯಾಧಿಪತಿಯು, ಸೂರ್ಯಧ್ವಜನು, ಪ್ರಮಥನಾಥನು, ಘೂಳಿಯಂತೆ ಹೆಗಲುಳ್ಳವನು, ಧನುರ್ಧಾರಿಯೂ ಆದ ನಿನಗೆ ನಮಸ್ಕಾರಗಳು. ಸುವರ್ಣಗರ್ಭನು, ಸುವರ್ಣಮಯ ಕವಚವುಳ್ಳವನು, ಸುವರ್ಣಾಲಂಕೃತ ಶಿರಸ್ಕನು, ಹಿರಣ್ಯಪತಿಯು, ಯಜ್ಞಧ್ವಂಸಕನು, ದುಷ್ಟ ಶಿಕ್ಷಕನು, ನಾನಾರೂಪಿಯು, ಸ್ತುತಿಕರ್ತನು, ಸ್ತುತಿರೂಪಿಯು, ಸ್ತೋತ್ರಾರ್ಹನೂ ಆದ ನಿನಗೆ ನಮಸ್ಕಾರಗಳು. ಸರ್ವರೂಪಿಯು, ಅಭಕ್ಷ್ಯ ಭಕ್ಷಕನು, ಸರ್ವಭೂತಾಂತರ್ಯಾಮಿಯು, ಹೋತೃರೂಪಿಯು, ಮಂತ್ರರೂಪಿಯು, ಶುಭ್ರವಾದ ಧ್ವಜ ಪತಾಕೆಗಳುಳ್ಳವನೂ ಆದ ನಿನಗೆ ನಮಸ್ಕಾರಗಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 30ನೇ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.